ಹಿಂದಿ ಭಾಷೆಯ ಬಗ್ಗೆ ಯಾಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ಅಂತ ಹೇಳಿ ನಮ್ಮ ಸಂಸದರು ನೋಡಿ, ಒಬ್ರು ಮಾತಾಡಲ್ಲ. ಅಲ್ಲಿ ತಮಿಳ್ನಾಡಿನ ಸಂಸದರು ಹಿಂದಿ ಅನ್ನೋ ಪದ ಏನಾದ್ರೂ ಅವ್ರ ರಾಜ್ಯದೊಳಗಡೆ ಬಂದ ತಕ್ಷಣ ಡಿಎಂಕೆ ಎಡಿಎಂಕೆ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಪ್ರತಿಭಟಿಸ್ತಾರೆ. ಸಂಸದರು ಸದನದಲ್ಲಿ. ನಮ್ಮ ಯಾವ ಸಂಸದರು ಸಹ ಒಂದು ಸದನದಲ್ಲಾಗ್ಲಿ, ಒಂದು ಪತ್ರಿಕೆ ಹೇಳಿಕೆಗಳಾಗ್ಲಿ, ಮಾಧ್ಯಮಗಳ ಮುಂದೆ ಹಂಚ್ಕೊಳ್ಳೋದಾಗ್ಲಿ, ನಮ್ಮ ಸಂಸದರು ಒಬ್ರು ಬಾಯಿ ಬಿಡಲ್ಲ. ಯಾಕೆ ನಮ್ಮ ಕನ್ನಡ ಭಾಷೆಯ ಮೇಲೆ ಹಿಂದಿ ಹೇರಿಕೆ ದಬ್ಬಳಿಕೆ ಯಾಕೆ ಮಾಡ್ತೀರಿ ಅಂತ ಖಂಡಿಸುವಂತ ಒಬ್ಬ ಗಂಡಸನ್ನು ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ರಣಹೇಡಿಗಳ ತರ ವರ್ತಿಸ್ತೀರಿ ನೀವೆಲ್ಲ ಅಂದ್ರೆ ಮತ್ ಕರ್ನಾಟಕವನ್ನ ಯಾಕೆ ರಕ್ಷಣೆ ಮಾಡ್ಕೋತೀರಿ? ಕನ್ನಡದ ಭಾಷೆಯನ್ನ ಹೇಗೆ ರಕ್ಷಣೆ ಮಾಡ್ಕೋತೀರಿ? ಕನ್ನಡಿಗರನ್ನ ಯಾಕೆ ರಕ್ಷಣೆ ಮಾಡ್ಕೋತೀರಿ ಅನ್ನೋ ಒಂದು ದೊಡ್ಡ ಇವತ್ತು ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಕನ್ನಡಿಗರಿಗೆ ನಾನು ಕರೆ ಕೊಡಬೇಕಾಗತ್ತೆ, ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದ್ರೂ ಇವ್ರನ್ನ ನಂಬ್ಕೊಂಡು ಕರ್ನಾಟಕ ಉಳಿಯುತ್ತೆ ಅಂದ್ರೆ ಕರ್ನಾಟಕ ಕನ್ನಡಿಗರ ಕೈಯಲ್ಲಿ ಉಳಿಯಲ್ಲ. ಕನ್ನಡ ಕರ್ನಾಟಕದಲ್ಲಿ ಉಳಿಯಲ್ಲ. ಕನ್ನಡಿಗರು ಎಚ್ಚೆತ್ಕೊಳ್ಳಿ, ಜಾಗೃತರಾಗ್ರಿ. ಇವರು ಬಂದಲ್ಲಿ ಹೋದಲ್ಲಿ ಪ್ರಶ್ನೆ ಮಾಡುವಂತ ಧೈರ್ಯ ಕನ್ನಡಿಗರಿಗೆ ಬರದೇ ಹೋದ್ರೆ ನಾವೆಲ್ಲವನ್ನ ಕಳ್ಕೋತೀವಿ. ನಮ್ಮ ನೆಲದಲ್ಲಿ ನಾವೇ ನಾಳೆ ಪರಕೀರಂತೆ ಬದುಕುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬರುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಹಾಗಾಗಿ ನಾಳೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕಾರ್ಯಕರ್ತರ ಮೇಲೆ ಏನು ಸುಳ್ಳು ಮೊಕದ್ದಮೆಗಳನ್ನ ಪೊಲೀಸರು ಹಾಕಿದ್ದಾರೆ, ರಾಜ್ಯ ಸರ್ಕಾರ ಹಾಕಿದೆ, ಅದರ ವಿರುದ್ಧ 31 ಜಿಲ್ಲೆಯಲ್ಲೂ ಪ್ರತಿಭಟನೆಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾಳೆಯಿಂದ 31 ಜಿಲ್ಲೆ ಕಾರ್ಯಕರ್ತರ ಮೇಲೆ ಹಾಕ್ತಂತ ಸುಳ್ಳು ಮೊಕದ್ದಮೆಗಳನ್ನ ವಾಪಸ್ ತಗೋಬೇಕು, ಅವ್ರನ್ನ ಬಿಡುಗಡೆ ಮಾಡಬೇಕು. ಹಾಗೆ ಹಿಂದಿಯ ಬಲವಂತವಾದ ಹೇರಿಕೆಯನ್ನ ಕೇಂದ್ರ ತಕ್ಷಣ ವಾಪಸ್ ಪಡಿಬೇಕು. ಕರ್ನಾಟಕದಲ್ಲಿ ಯಾವತ್ತೂ ಹಿಂದಿ ಬರಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಕನ್ನಡದ ಮೇಲೆ ಯಾರ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ. ಎಷ್ಟೇ ಸಲಿ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಕೇಸ್ ಹಾಕಿರು ನೀವು ಚಿಂತೆ ಇಲ್ಲ. ನನ್ನ ಭಾಷೆಯ ಮೇಲೆ ಹಿಂದಿ ಆಗ್ಲಿ ಇನ್ನೊಂದು ಭಾಷೆಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದನ್ನ ಎಚ್ಚರಿಕೆಯಾಗಿ ಸರ್ಕಾರಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಹಾಗಾಗಿ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ.